ನಮಸ್ಕಾರ ಎಲ್ಲರಿಗೂ. ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನಲ್ ಮೇಲೆ ಸ್ವಾಗತ. ಬ್ಯಾಂಕ್ ನಿಫ್ಟಿ ಡೈಲಿ ಅನಾಲಿಸಿಸ್ ವಿಡಿಯೋ 18th ಮಾರ್ಚ್ ಸಲುವಾಗಿ. ಸೊ ನಾಳೆ ಮಂಡೇ ಅದ. ಸೊ ಅದಕ್ಕಿಂತ ಮೊದಲು ನಾವು ಮೊನ್ನೆ ಏನು ಡಿಸ್ಕಸ್ ಮಾಡಿದ್ವಿ, ಫ್ರೈಡೇ ಮಾರ್ಕೆಟ್ದಾಗ ಹೆಂಗೆ ರಿಯಾಕ್ಷನ್ ಆಗ್ಯದ, ಅದಾದ್ಮೇಲೆ ನಾಳೆ ಏನಾಗುತ್ತೆ ಅದನ್ನು ಡಿಸ್ಕಸ್ ಮಾಡೋವಂಥ 3 ಸಿನಾರೋ ಡಿಸ್ಕಸ್ ಮಾಡೋವಂಥ. ಬ್ಯಾಂಕ್ ನಿಫ್ಟಿ ಒಳಗೆ ನಾನು 3 ಸಿನಾರೋ ಕೊಟ್ಟಿರ್ತೀನಿ. ಫ್ಲಾಟ್ ಆದರೆ ಏನು ಮಾಡಬೇಕು, ಗ್ಯಾಪ್ ಅಪ್ ಆದರೆ ಏನು ಮಾಡಬೇಕು, ಗ್ಯಾಪ್ ಡೌನ್ ಆದರೆ ಏನು ಮಾಡಬೇಕು ಅಂತ. ಸೊ ಆ ಬೇಸ್ ಮೇಲೆ ನಾವು ಅನಾಲಿಸಿಸ್ ಮಾಡಿರ್ತೀನಿ. ಸೊ ಅದು ನಿನ್ನೆ ಯಾವುದು ಸಿನಾರೋ ಸ್ಯಾಟಿಸ್ಫೈ ಆಗ್ಯದ ಆ ಸಿನಾರೋ ಬಗ್ಗೆ ಮಾತಾಡೋವಂಥ. ಸೊ ನಿಫ್ಟಿ ಒಳಗೆ ಗ್ಯಾಪ್ ಡೌನ್ ಆದಮೇಲೆ ಮಾರ್ಕೆಟ್ ಏನಾದರೂ ಈ ಲೆವೆಲಿಗೆ ಏನಾರು ಬಂದಿತ್ತು ಅಂದ್ರೆ ನಾವು ಈಸಿಯಾಗಿ ಒಂದು ಒಳ್ಳೆ ಸೆಲ್ಲಿಂಗ್ ಸಿಗ್ತು ಅಂತ ಹೇಳಿದ್ದೆ. ಬಟ್ ಡೈರೆಕ್ಟ್ ಇಲ್ಲಿಂದನೇ ರಿವರ್ಸ್ ಆಗ್ಯದ. ಸೊ ಈ ಮೊಮೆಂಟಮ್ ಸ್ಪೀಡ್ ಇತ್ತು. ಸೊ 1, 2, 3 ಬೈಯಿಂಗ್ ಲೆವೆಲ್ ಇದ್ದು ನಮ್ಮ. ಬಟ್ ಏನು ಮಾಡ್ಯದ, ಇಲ್ಲಿ ಒಂದು ಸಣ್ಣ ರಿಯಾಕ್ಷನ್ ಕೊಟ್ಟಿರ್ತದೆ. ಇಲ್ಲಿ ಯಾರು ಬೈ ಮಾಡಿರ್ತಾರೆ ಅವ್ರಿಗೆ ಸ್ಟಾಪ್ ಲಾಸ್ ಆಗಿರ್ತದೆ. ಈ ರಿಯಾಕ್ಷನ್ ಮೇಲೆ ಯಾರು ಬೈ ಮಾಡ್ರೆ ಅವರಿಗೆ ಪ್ರಾಫಿಟ್ ಆಗಿರ್ತದೆ. ಬ್ಯಾಂಕ್ ನಿಫ್ಟಿ ಒಳಗೆ ಏನು ಹೇಳಿದೆ, ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಟೈಪ್ ಕಾಣತ್ತದ. ಇದು ಒಂಥರ ಕಂಪ್ಲೀಟ್ ಹೆಡ್ ಆ್ಯಂಡ್ ಶೋಲ್ಡರ್ ಟೈಪ್ ಕಾಣತ್ತದ. ಸೊ ಮಾರ್ಕೆಟ್ ಇದು ಬ್ರೇಕ್ ಆಯ್ತು ಅಂದ್ರೆ ಒಂದು ಫಾಲ್ ಆಗುತ್ತೆ ಸ್ಟ್ರಾಂಗ್ ಆಗಿ ಅಂತ ಹೇಳಿದ್ದೆ. ಸೊ ಸೇಮ್ ವೇ ಮಾರ್ಕೆಟ್ ಒಳಗೆ ಒಂದು ಫಾಲ್ ಬಂದದ. ಮತ್ತು ಇಲ್ಲಿನೂ ಗ್ಯಾಪ್ ಡೌನ್ ಸಿನಾರೋ ಆಗಿತ್ತು. ನಾ ಏನು ಹೇಳಿದ್ದೆ, ಇದು ಒಂದು ಲೆವೆಲ್ನು ಕೊಟ್ಟಿದ್ದೆ. ನಾ ಇದು ಕ್ಲೋಸಿಂಗ್ ಕ್ಯಾಂಡಲ್ ಲೆವೆಲ್ ಕೊಟ್ಟಿದ್ದೆ. ಇದು ಬ್ಯಾಂಕ್ ನಿಫ್ಟಿ ಚಲೋ ವರ್ಕ್ ಆಗುತ್ತೆ. ಸೊ ಈ ಲೆವೆಲ್ದಿಂದ ಮಾರ್ಕೆಟ್ ಒಂದು ಫಾಲ್ ಕೊಟ್ಟದ. ನಮಗೆ ಬೈಯಿಂಗ್ ಲೆವೆಲ್ ಕೆಳಗಿತ್ತು ಮಾರ್ಕೆಟ್. ಇಲ್ಲಿ ನಮ್ಮ ಲೆವೆಲಿಗೆ ಬರಲಾರ್ದೇ ರಿಯಾಕ್ಷನ್ ಕೊಟ್ಟದ. ಸೊ ನಮ್ದು ಇಲ್ಲಿ ಬೈ ಸೈಡ್ ಯಾವುದೋ ಟ್ರೇಡ್ ಎಕ್ಸಿಕ್ಯೂಟ್ ಆಗಿರಲ್ಲ. ಸೊ ಇದು 2 ಸಿನಾರೋ ನಮ್ಮದು. 2 ಸಿನಾರೋ ಬಂದಿದ್ದು. ನಿಫ್ಟಿ ಒಂದು ಸ್ಟಾಪ್ ಲಾಸ್ ಆಗಿತ್ತು, ಒಂದು ಚಲೋ ಪ್ರಾಫಿಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಒಂದೇ ಸಿನಾರೋ ಆಗಿದೆ, 2 ಸಿನಾರೋ ನಮ್ಗೆ ಬಂದಿಲ್ಲ. ಈಗ ನಾಳೆ ಏನಾಗ್ಬೋದು, ಈ ಮಾರ್ಕೆಟ್ ಒಳಗಿದು ಬ್ಯಾಂಕ್ ನಿಫ್ಟಿ ಕಂಪೇರ್ ಮಾಡಿದ್ರೆ ನಿಫ್ಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಕಾಣುತ್ತದೆ. ಯಾಕಂದ್ರೆ ಈ ಲೆವೆಲ್ ಬ್ರೇಕ್ ಮಾಡಿಲ್ಲ ಇದು. ಬಟ್ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ, ಈ ಲೆವೆಲ್ ಬ್ರೇಕ್ ಮಾಡಿ ಕೆಳಗೆ ಕ್ಲೋಸ್ ಮಾಡಿದೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ವೀಕ್ ಅನ್ಸತ್ತದ. ಸೊ ವೀಕ್ ಅನ್ಸತ್ತಂದ್ರೆ 2 ಸಿನಾರೋ. ಒಂದು ನಿಫ್ಟಿನ ಕೆಳಗೆ ಡ್ರ್ಯಾಗ್ ಮಾಡ್ತದೆ, ಇಲ್ಲ ಬೈಯಿಂಗ್ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ಒಳಗೆ ಸ್ವಲ್ಪ ಸ್ಟ್ರಾಂಗ್ ಬೈಯಿಂಗ್ ಆಗ್ತದೆ. ಯಾಕಂದ್ರೆ ಬೈಯಿಂಗ್ ಇನ್ನೂ ಪೆಂಡಿಂಗ್ ಇನ್ನೂ ಇರ್ತದೆ. ಸೊ 2 ಸಿನಾರೋ ಆಗ್ತಾವೆ. ಸೊ ನಾಳೆ ಏನು ಮಾಡ್ಬೋದು, 3 ಲೆವೆಲ್ಸ್ ಡಿಸ್ಕಸ್ ಮಾಡೋಣ ನಿಫ್ಟಿ ಒಳಗೆ. ನಿಫ್ಟಿ ಒಳಗೆ ನಾಳೆ ಏನಾದರೂ ಓಪನಿಂಗ್ ಮಾರ್ಕೆಟ್ದು ಸೊ ಇಲ್ಲಿ ಗ್ಯಾಪ್ ಅಪ್ ಆಯ್ತು ಅಂದ್ರೆ ಸೊ ನಮಗೆ ಸೆಲ್ಲಿಂಗ್ ಸಿನಾರೋಸ್ ಇಲ್ಲಿ 2 ಲೆವೆಲ್ ಸಿಗ್ತಾವೆ. ಇದೊಂದು ಲೆವೆಲ್ ಆಗುತ್ತೆ, ಇಲ್ಲೊಂದು ಲೆವೆಲ್ ಅದ. ಸೊ ಇಲ್ಲಿ 3 ಲೆವೆಲ್ಸ್ ಅದಾವೆ. ಸೊ ಎಲ್ಲಿ ನಾವು ಟ್ರೇಡ್ ಮಾಡಬೇಕು ಅಂತ ಒಂದು ಕನ್ಫ್ಯೂಷನ್ ಆಗುತ್ತೆ. ಅದನ್ನು ನಾವು ಹೆಂಗೆ ಮಾಡ್ಬೇಕಂದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಇಲ್ಲಿಂದ ಏನಾದರೂ ಹಿಂಗೆ ಒಂದು ಗ್ರೀನ್ ಕ್ಯಾಂಡಲ್ ಹೊರಗೆ ಕ್ಲೋಸ್ ಆಯ್ತು ಇಲ್ಲಿ ಎಂಟ್ರಿ ತೊಗೋಬೇಕು 5 ಮಿನಿಟ್ಸ್ದು, ಅಥವಾ ಇಲ್ಲಿ ಎಂಟ್ರಿ ಇದ್ರ ಹೊರಗೆ ತೊಗೊಂಡ್ರೆ ಇಲ್ಲಿ ತೊಗೋಬೇಕು. ಸೊ ಅದು ನಿಮ್ಮದು ಎಂಟ್ರಿ ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಲೆವೆಲ್ಸ್ ರಿಯಾಕ್ಷನ್ ಲೆವೆಲ್ಸ್ 1, 2, 3 ಅದಾವೆ. ಸೊ ಇದು ಸ್ಟ್ರಾಂಗ್ ಲೆವೆಲ್. ಇಲ್ಲಿನೂ ಸ್ಟಾಪ್ ಲಾಸ್ ಆಯ್ತು ಅಂದ್ರೆ ನಾನು ಟ್ರೇಡ್ ಮಾಡಲ್ಲ, ನಾಳೆ ಕ್ಲೋಸ್ ಮಾಡ್ತೀನಿ. ಹಂಗೆ ಇನ್ ಕೇಸ್ ಈ ಮೊಮೆಂಟಮ್ ಸ್ಲೋ ಇತ್ತು ಅಂದ್ರೆ ಇಲ್ಲಿಂದನೇ ರಿಯಾಕ್ಷನ್ ಆಗುತ್ತೆ. ಮೊಮೆಂಟಮ್ ಸ್ಪೀಡ್ ಇತ್ತು ಅಂದ್ರೆ ಸ್ವಲ್ಪ ಇಲ್ಲಿ ಟ್ರ್ಯಾಪ್ ಮಾಡಿ ಹೊಳ್ಳಿ ಬರ್ತದೆ. ಮತ್ತು ಬೈಯಿಂಗ್ ಲೆವೆಲ್ ನಾನು ಇಲ್ಲಿ ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ತೀನಿ. ಇನ್ ಕೇಸ್ ನಾಳೆ ಅಥವಾ ನೆಕ್ಸ್ಟ್ ವೀಕ್ದಾಗ ನಿಫ್ಟಿ ಏನಾದರೂ ಈ ಲೆವೆಲ್ ಬ್ರೇಕ್ ಮಾಡ್ತಂದ್ರೆ ಸೊ ಇಲ್ಲಿ ಬೈಯಿಂಗ್ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಇಲ್ಲಿ ತನಕ ಒಂದು ಈಗ ಸ್ಪೇಸ್ ಅದ ನಿಫ್ಟಿಗೆ. ಈ ಲೈನ್ ಬ್ರೇಕ್ ಮಾಡ್ತು ಕೆಳಗಂದ್ರೆ ಬ್ಲೂ ಲೈನ್. ಸೊ ಇಲ್ಲಿ ತನಕ ಸ್ಪೇಸ್ ಅದ, ಏನೂ ರಿಯಾಕ್ಷನ್ಸ್ ಇಲ್ಲ. ಇಲ್ಲಿ ಸ್ವಿಂಗ್ಸ್ ಅಷ್ಟೊಂದು ಪ್ರಾಪರ್ ಇಲ್ಲ. ಇಲ್ಲಿ ತನಕ ಬಂದರೂ ಬರ್ತದೆ ನಿಫ್ಟಿ. ಬಟ್ ಇಲ್ಲಿ ಸ್ವಲ್ಪ ಹಾಲ್ಟ್ ಆಲತ್ತದ, ಮ್ಯಾಲೆ ಹೋಗೋ ಚಾನ್ಸ್ ಐತಿ. ಇಲ್ಲಿಂದನೇ ರಿಯಾಕ್ಷನ್ ತೊಗೋಬೋದು ಎರಡೂ. ಸೊ ಇದು ಬೈಯಿಂಗ್ ಲೆವೆಲ್ ಇಲ್ಲಾಯಿತು. ನೆಕ್ಸ್ಟ್ ಫ್ಲ್ಯಾಟ್ ಏನಾದರೂ ಓಪನಿಂಗ್ ಆದ್ರೂ ನಿಫ್ಟಿ ಏನಾದರೂ ಇಲ್ಲಿ ಫ್ಲ್ಯಾಟ್ ಓಪನಿಂಗ್ ಆಯಿತು ಅಂದ್ರೆ ಆವಾಗ ಈ ಲೆವೆಲ್ ಮ್ಯಾಲೆ ಸ್ವಲ್ಪ ಹೋಗಿ ಇಲ್ಲಿಂದ ರಿವರ್ಸ್ ಆದರೂ ನಾನು ಸೆಲ್ಲಿಂಗ್ ಮಾಡ್ತೀನಿ. ನೆಕ್ಸ್ಟ್ ಲೆವೆಲ್ ಇದು ಬೈಯಿಂಗ್ ಇದೇ ಲೆವೆಲ್ ಬೈಯಿಂಗ್ ಇರ್ತದೆ. ಇನ್ ಕೇಸ್ ಮೊಮೆಂಟಮ್ ಭಾಳ ಸ್ಪೀಡ್ ಇತ್ತಂದ್ರೆ ಅವಾಗ ಏನು ಮಾಡ್ತೀನಿ, ಇಲ್ಲಿ ಟ್ರ್ಯಾಪ್ ಆಗೋದನ್ನ ವೇಟ್ ಮಾಡ್ತೀನಿ. ಈ ಲೆವೆಲ್ ಐತಲ್ಲ, ಈ ಲೆವೆಲ್ ಕೆಳಗೆ ಹಿಂಗೆ ಬ್ರೇಕ್ ಮಾಡಿ ಆಮೇಲೆ ಒಂದು ಕ್ಯಾಂಡಲ್ ಈ ಕಡೆ ಮ್ಯಾಲೆ ಕ್ಲೋಸ್ ಮಾಡ್ತಂದ್ರೆ ನಾನು ಇಲ್ಲಿ ಬೈ ಸೈಡ್ ಎಂಟ್ರಿ ಮಾಡ್ತೀನಿ. 2 ಇದಾದಮೇಲೆ ಥರ್ಡ್ ಸಿನಾರೋದಾಗ ಇನ್ನೊಂದು ಸೆಲ್ಲಿಂಗ್ ಲೆವೆಲ್ ಬರ್ತದೆ. ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಅಥವಾ ಫ್ಲ್ಯಾಟಾಗಿ ಕೆಳಗೆ ಬಂದು ಇಲ್ಲಿಂದ ಏನಾದರೂ ಮ್ಯಾಲೆ ಬಂತಂದ್ರೆ ಆವಾಗ ನಾನು ಈ ಲೆವೆಲ್ ಐತಲ್ಲ ಇಲ್ಲಿ ಒಂದು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ತೀನಿ. ಇಲ್ಲಿ ಸೆಲ್ಲಿಂಗ್ ಏನ್ರಿ ಆಯ್ತು ಅಂದ್ರೆ ಇದು ಸ್ವಲ್ಪ ಸ್ಟ್ರಾಂಗ್ ಆಗಿ ಕೆಳಗೆ ಬರ್ತದೆ. ಈ ಥರ ಆಯ್ತು ಅಂದ್ರೆ ಇಲ್ಲಿಂದ ಸೆಲ್ಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಇಲ್ಲಿಂದ ಅಂದರೆ ಕೆಳಗಿಂದ ಮ್ಯಾಲೆ ಬಂತಂದ್ರೆ ಮ್ಯಾಲೆ ಬಂದು ಇಲ್ಲಿಂದ ಏನಾದ್ರು ಸೆಲ್ಲಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಇದು ಆಲ್ಮೋಸ್ಟ್ ಇಲ್ಲಿ ತನಕ ಟಾರ್ಗೆಟ್ ಕೊಡೋ ಚಾನ್ಸ್ ಐತಿ. ಸೊ ಇದು ಗ್ಯಾಪ್ ಡೌನ್ಗೂ ಸೆಲ್ಲಿಂಗ್ ಲೆವೆಲ್ ಇದೆ. ಗ್ಯಾಪ್ ಡೌನ್ ಆಯ್ತು ನಾನು ಬೈಯಿಂಗ್ ಯಾವುದು ಇದು ಮಾಡಲ್ಲ. ಇನ್ ಕೇಸ್ ಇಲ್ಲಿ ಗ್ಯಾಪ್ ಡೌನ್ ಆಗಿತ್ತು ಅಂದ್ರೆ ಇದೇ ಲೆವೆಲ್ ಫ್ಲ್ಯಾಟ್ಗೆ ಏನೋ ಅದನ್ನೇ ಮಾಡ್ತೀನಿ, ಅದ್ರ ಕೆಳಗೆ ಮಾಡಲ್ಲ. ಮ್ಯಾಕ್ಸಿಮಮ್ ಗ್ಯಾಪ್ ಡೌನ್ ಆಗಿ ಡೈರೆಕ್ಟ್ ಬಂತಂದ್ರೆ ಮಾರ್ಕೆಟ್ ಏನಾದರೂ ಇಲ್ಲಿ ಡೈರೆಕ್ಟ್ ಬಂದಿತ್ತಂದ್ರೆ ಸೊ ಈ ಲೆವೆಲ್ದಾಗ ನಾನು ಒಂದು ಬೈಯಿಂಗ್ ಅಟೆಂಪ್ಟ್ ಮಾಡ್ತೀನಿ. ಬಟ್ ಕಂಡೀಷನ್ ಏನು, ಡೈರೆಕ್ಟ್ ಬರಬೇಕು. ಅದು ಗ್ಯಾಪ್ ಡೌನ್ ಆಗಿ ಡೈರೆಕ್ಟ್ ಬಂದಿರಬೇಕು. ಡೈರೆಕ್ಟ್ ಬಂದರಷ್ಟೇ ಇಲ್ಲಿ ನಾನು ಟ್ರೈ ಮಾಡ್ತೀನಿ. ಇಲ್ಲಿ ಮ್ಯಾಲೆ ಹೋಗಿ ಇಲ್ಲಿಂದ ಬಂತಂದ್ರೆ ಇಲ್ಲಿ ಬೈಯಿಂಗ್ ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ. ಮೊಮೆಂಟಮ್ ನೋಡಿ, ಮೊಮೆಂಟಮ್ ಸ್ಲೋ ಇತ್ತು, ಹಿಂಗೆ ಸ್ಲೋ ಆಗಿತ್ತಂದ್ರೆ ಇಲ್ಲಿ ಅಟೆಂಪ್ಟ್ ಮಾಡ್ತೀನಿ. ಸ್ಟ್ರಾಂಗ್ ಇತ್ತು ಅಂದ್ರೆ ಮಾಡಲ್ಲ. ಸೊ ಇದು ನಿಫ್ಟಿ ಒಳಗೆ ಕಂಡೀಷನ್.
ಸೊ ಇಷ್ಟು ನಿಫ್ಟಿ ಒಳಗೆ ಕಂಡೀಷನ್ಸ್ ಇಷ್ಟು ಅದಾವೆ. ಬ್ಯಾಂಕ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ನಮಗೆ ಕಾಣತ್ತದ. ಈಗ ಬ್ಯಾಂಕ್ ನಿಫ್ಟಿ ಒಳಗೆ ಸೆಲ್ಲಿಂಗ್ ಲೆವೆಲ್ ಇಲ್ಲಿ ಐತಿ ಮ್ಯಾಲೊಂದು. ಸೊ ಇನ್ ಕೇಸ್ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆಗಿ ಡೈರೆಕ್ಟ್ ಮ್ಯಾಲೆ ಹೊಂಟಂದ್ರೆ ನಮಗೆ ಈ ಲೆವೆಲ್ಗೆ ವೆಯ್ಟ್ ಮಾಡಬೇಕಾಗತ್ತೆ. ಇಲ್ಲ ನಾನು ಭಾಳ ಅಗ್ರೆಸಿವಾಗಿ ಟ್ರೇಡ್ ಮಾಡೋಕ್ಕೆ ರೆಡಿ ಇದ್ದೀನಿ ಅಂದ್ರೆ ಈ ಲೆವೆಲ್ಗೊಂದು ಸೆಲ್ಲಿಂಗ್ ಅಟೆಂಪ್ಟ್ ಮಾಡ್ಬೋದು. ಬಟ್ ಇದು ಅಗ್ರೆಸಿವ್ ಇದ್ದವ್ರಿಗೆ, ಡಿಫೆನ್ಸಿವ್ ಇದ್ದವ್ರಿಗೆ ಅಂದ್ರೆ ನನಗೆ ಸ್ಟಾಪ್ ಲಾಸ್ ಅಷ್ಟು ಕೊಡೋಕೆ ಇಷ್ಟ ಇಲ್ಲ ಅಂದ್ರೆ ಈ ಲೆವೆಲ್ ತನಕ ವೆಯ್ಟ್ ಮಾಡ್ತಾರೆ. ನಾನು 2 ಲೆವೆಲ್ಗೂ ಅಟೆಂಡ್ ಮಾಡ್ತೀನಿ, ಇಲ್ಲೊಂದು 2 ಲೆವೆಲ್ ಅಟೆಂಡ್ ಮಾಡ್ತೀನಿ. 2 ಟ್ರೇಡ್, 2 ಸ್ಟಾಪ್ ಲಾಸ್ ಆದರೂ ಅಥವಾ 1 ಸ್ಟಾಪ್ ಲಾಸ್ ಟಾರ್ಗೆಟ್ ಆದರೂ ಕ್ಲೋಸ್ ಮಾಡ್ತೀನಿ. ನಾನು ದಿನಕ್ಕೆ 2 ಟ್ರೇಡ್ ಮಾಡ್ತೀನಿ ನಾನು. ಇನ್ ಕೇಸ್ ಗ್ಯಾಪ್ ಅಪ್ ಆಗಿ ಮಾರ್ಕೆಟ್ ಏನಾದ್ರು ಡೈರೆಕ್ಟ್ ಕೆಳಗೆ ಬಂತಂದ್ರೆ, ಈ ಡೈರೆಕ್ಟ್ ಬಂತಂದ್ರೆ ನಾನು ಒಂದು ಬೈಂಗಿಗೆ 2 ಸಿನಾರಿಯೋ ಅದಾವೆ ಇಲ್ಲಿ. ಡೈರೆಕ್ಟ್ ಏನಾದ್ರು ಕೆಳಗೆ ಬಂತಂದ್ರೆ ಒಂದು ಈ ಲೆವೆಲ್ ಹಿಂಗೆ ಬ್ರೇಕ್ ಮಾಡಿ ರಿವರ್ಸ್ ಆಯ್ತು ಅಂತ ತೊಗೋತೀನಿ. ಇಲ್ಲಾಂದ್ರೆ ಈ ಲೆವೆಲ್ ತನಕ ವೇಟ್ ಮಾಡ್ತೀನಿ. ಇನ್ಬಿಟ್ಟು ಯಾವುದೇ ಟ್ರೇಡ್ ಮಾಡಲ್ಲ. ಇನ್ ಕೇಸ್ ಇದು ಬ್ರೇಕ್ ಆದರೂ ನನಗೆ ಕೆಳಗೆ ಸ್ವಲ್ಪ ಇಲ್ಲಿ ಪ್ರಾಪರ್ ಬೈಯಿಂಗ್ ಝೋನ್ ಇಲ್ಲ, ಈ ಪ್ರಾಪರ್ ಇಲ್ಲ. ಮ್ಯಾಕ್ಸಿಮಮ್ ನಾನು ಈ ಲೆವೆಲಿಗೆ ಟ್ರೈ ಮಾಡ್ಬೋದು, ಒಂದು ಲಾಸ್ಟ್ ಅಟೆಂಪ್ಟ್ ಮಾಡ್ಬೋದು. ಇನ್ ಕೇಸ್ ಗ್ಯಾಪ್ ಅಪ್ ಆಗಿ, ಇದು ಗ್ಯಾಪ್ ಅಪ್ ಆದರೆ 2 ಸಿನಾರಿಯೋ ಸೆಲ್ಲಿಂಗ್ ಬೈಯಿಂಗ್ ಆಯಿತು. ಫ್ಲ್ಯಾಟ್ ಓಪನಿಂಗ್ ಆಯ್ತು ಅಂದ್ರೆ ಇದು ಒಂದು ಲೆವೆಲ್ ಸೇಮ್ ಅದ, ಬೈಯಿಂಗ್ ಲೆವೆಲ್ ಸೇಮ್ ಅದ, ಟ್ರ್ಯಾಪ್ನು ಸೇಮೇ ಅದ. ಗ್ಯಾಪ್ ಡೌನ್ ಆಯ್ತು ಅಂದ್ರೆ, ಮಾರ್ಕೆಟ್ ಏನಾದರೂ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಅವಾಗ ಇಲ್ಲಿ ಬೈಯಿಂಗ್ ನಾನು ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಇಷ್ಟು ಕೆಳಗೆ ಆಯ್ತು ಅಂದ್ರೆ, ಇನ್ ಕೇಸ್ ಮ್ಯಾಲೆ ಈ ಸ್ವಿಂಗ್ ಮ್ಯಾಲೆ ಆಗಿತ್ತಂದ್ರೆ ಇಲ್ಲಿ ಅಟೆಂಡ್ ಮಾಡ್ತೀನಿ. ಇನ್ ಕೇಸ್ ಈ ಸ್ವಿಂಗ್ ಕೆಳಗೆ ಏನಾರು ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಇದನ್ನು ಅವಾಯ್ಡ್ ಮಾಡ್ತೀನಿ, ಈ ಲೆವೆಲ್ಗೆ ವೇಟ್ ಮಾಡ್ತೀನಿ. ಇನ್ ಕೇಸ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಏನಾದರೂ ಸ್ಲೋ ಆಗಿ ಮ್ಯಾಲೆ ಹೊಂಟಂದ್ರೆ, ಸ್ಲೋ ಮೊಮೆಂಟಮ್ ಇತ್ತಂದ್ರೆ ಅವಾಗಷ್ಟೇ ನಾನು ಇಲ್ಲಿಂದೊಂದು ಸೆಲ್ಲಿಂಗ್ ಅಟೆಂಡ್ ಮಾಡ್ತೀನಿ. ಇಲ್ಲಿ ತನಕ ವೇಟ್ ಮಾಡಲ್ಲ. ಇಲ್ಲಿಂದ ರಿವರ್ಸ್ ಆದರೆ ಇಲ್ಲೇ ಅಟೆಂಡ್ ಮಾಡ್ತೀನಿ. ಫಾಸ್ಟ್ ಮೊಮೆಂಟಮ್ ಇದ್ದರೆ ಇಲ್ಲಿ ನಾನು ಅಟೆಂಡ್ ಮಾಡಲ್ಲ. ಲಾಸ್ಟ್ ಸಿನಾರಿಯೋ ಏನಂದ್ರೆ, ಮಾರ್ಕೆಟ್ ಏನಾದರೂ ಇಲ್ಲಿ ಡೌನ್ ಬಂದು ಇನ್ ಬಿಟ್ವೀನ್ ಇಲ್ಲೆಲ್ಲಿದು ಅಥವಾ ಇಲ್ಲಿಂದನೇ ರಿವರ್ಸ್ ಆಗಿ ಇಲ್ಲಿ ಏನಾದರೂ ಸೆಲ್ಲಿಂಗ್ ಕೊಡ್ತಂದ್ರೂ ನಾನು ಒಂದು ಅಟೆಂಡ್ ಮಾಡ್ತೀನಿ, ಎಲ್ಲಿ ಈ ಕ್ಲೋಸಿಂಗ್ ಕ್ಯಾಂಡಲ್ ಬೇಸ್ ಮೇಲೆ. ಬಟ್ ಕಂಡೀಷನ್ ಏನು, ಕೆಳಗಿಂದ ಟ್ರಾವೆಲ್ ಮಾಡಿದ್ರಷ್ಟೇ ನಾನು ಅಟೆಂಡ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ. ಸೊ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ಎರಡಕ್ಕೂ ಲೆವೆಲ್ಸ್ ಅದು ಕೊಟ್ಟೀನಿ. 3 ಸಿನಾರಿಯೋ ಕೊಟ್ಟೀನಿ ಯಾವ ಥರ ಟ್ರೇಡ್ ಮಾಡಬೇಕಂತ. ನಿಮ್ಗೆ ಅನ್ನಿಸ್ಬೋದು 3 ಸಿನಾರಿಯೋ ನಾನು ಯಾಕೆ ಡಿಸ್ಕಸ್ ಮಾಡ್ತೀನಿ ಅಂದ್ರೆ, ನಾವು ಮಾರ್ಕೆಟ್ನ ಅಡ್ವಾನ್ಸ್ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ, ಹಿಂಗೆ ಹೋಗ್ತದೆ ಹಾಗೆ ಹೋಗ್ತದೆ ಅಂತ. ನಾವು ಏನು ಮಾಡ್ಬೋದು, ಮಾರ್ಕೆಟ್ ಈ ಥರ ಟ್ರಾವೆಲ್ ಮಾಡಿದ್ರೆ ನಾನು ಎಲ್ಲಿ ಟ್ರೇಡ್ ತೊಗೋತೀನಿ ಅಥವಾ ಈ ಕಡೆ ಟ್ರಾವೆಲ್ ಮಾಡಿದ್ರೆ ಎಲ್ಲಿ ಟ್ರೇಡ್ ತೊಗೋತೀನಿ, ನಮ್ಮ ಅಡ್ವಾನ್ಸ್ ಪ್ಲ್ಯಾನ್ ಇರಬೇಕು. ನಾವು ಮಾರ್ಕೆಟಿಗೆ ರಿಯಾಕ್ಟ್ ಮಾಡ್ಬೋದು, ಮಾರ್ಕೆಟ್ ಹೆಂಗೆ ಆ್ಯಕ್ಷನ್ ಕೊಡ್ತದಾಗ ನಾವು ರಿಯಾಕ್ಷನ್ ಕೊಡ್ಬೋದು. ಬಟ್ ನಾವು ಮಾರ್ಕೆಟ್ ಹಿಂಗೆ ಹೋಗ್ತದೆ ಅಂತ ಯಾರೂ ಪ್ರೆಡಿಕ್ಟ್ ಮಾಡೋಕ್ಕಾಗಲ್ಲ. ಹಂಗೆ ಪ್ರೆಡಿಕ್ಟ್ ಮಾಡಿ ಏನಾದರೂ ಟ್ರೇಡ್ ಮಾಡತ್ತಿತ್ತು ಅಂದ್ರೆ ಆ ಸೈಕಾಲಜಿ ನನಗೆ ಮ್ಯಾಚ್ ಆಗಲ್ಲ. ನಾನು ಮಾರ್ಕೆಟಿಗೆ ರಿಯಾಕ್ಷನ್ ಮೇಲೆ ಟ್ರೇಡ್ ಮಾಡ್ತೀನಿ. ಅಂದರೆ ಮಾರ್ಕೆಟ್ ಯಾವ ಥರ ಆ್ಯಕ್ಟ್ ಮಾಡ್ತದೆ ಅದಕ್ಕೆ ನಾನು ರಿಯಾಕ್ಷನ್ ಯಾವ ಥರ ಕೊಡಬೇಕು, ಇಲ್ಲಿ ಬೈ ಮಾಡಬೇಕಾ ಸೆಲ್ ಮಾಡಬೇಕಾ ಅಥವಾ ಸುಮ್ ಕೂಡಬೇಕಾ, ಇಷ್ಟೇ 3. ಒಂದು ನಾವು ಬೈ ಮಾಡ್ಬೋದು, ಇಲ್ಲ ಸೆಲ್ ಮಾಡ್ಬೋದು, ಇಲ್ಲ ಸ್ಕ್ರೀನಿಂದ ಸ್ವಲ್ಪ ದೂರ ಕುಂತು ಬಿಡಬೇಕು. ನಾವು ಎಲ್ಲ ಮೂಮೆಂಟ್ನೂ ಟ್ರೇಡ್ ಮಾಡೋಕ್ಕಾಗಲ್ಲ, ಪ್ರತಿಯೊಂದು ಸ್ವಿಂಗ್ನೂ ಟ್ರೇಡ್ ಮಾಡೋಕ್ಕಾಗಲ್ಲ. ನಮ್ದು ಇಷ್ಟು ಪ್ಲ್ಯಾನ್ ಅದಾವೆ, ಈ ಪ್ಲ್ಯಾನ್ ಮೇಲೆ ಯಾವುದಾದ್ರು ನಾಳೆ ವರ್ಕ್ ಆಗುತ್ತೆ ಅಂದ್ರೆ ನಾವು ಟ್ರೇಡ್ ಮಾಡೋದು, ಇಲ್ಲ ಅಂದರೆ ನಾನು ಟ್ರೇಡ್ ಮಾಡಲ್ಲ, ಇಷ್ಟೇ ಸಿಂಪಲ್. ಸೊ ನಾಳೆ ಮಾರ್ಕೆಟ್ ಮೊಮೆಂಟಮ್ ನೋಡಿ ಅದು ಹೆಂಗೆ ಆಗ್ತಕ್ಕೆ, ಅದಕ್ಕೆ ನಮ್ಮ ಏನು ಸಿನಾರಿಯೋ ಇತ್ತು, ನಾವು ಅಡ್ವಾನ್ಸ್ ಪ್ಲ್ಯಾನ್ ಮೇಲೆ ಏನು ರಿಯಾಕ್ಷನ್ ಸಿಕ್ತಂದ್ರೆ ಮಾಡೋದು. ಸೊ ಇದು ಸೈಕಾಲಜಿ ಇರ್ತದೆ. ಎಲ್ಲನೂ ಹಿಂಗೆ ಆಗಬೇಕು, ಎಕ್ಸಾಕ್ಟ್ಲಿ ಮ್ಯಾಲೆ ಹೋಗ್ತದೆ ಕೆಳಗೆ ಹೋಗ್ತದೆ ಅಂತ ಯಾರು ಹೇಳತ್ತಿದ್ರೆ ಅದು ಅವ್ರದ್ದೊಂದು ಟ್ಯಾಲೆಂಟ್ ಇರ್ಬೋದು. ನಾನಂತೂ ರಿಯಾಕ್ಷನ್ ಮೇಲೆ ಟ್ರೇಡ್ ಮಾಡ್ತೀನಿ, ಇದೇ ಥರ ನಾನು ಮಾಡ್ತೀನಿ. ಈ ಅನಾಲಿಸಿಸ್ಗಳು ಈ ಥರ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದ್ರ ಮೇಲೆ ಸೈಕಾಲಜಿ ಯಾವ ಥರ ಥಿಂಕ್ ಮಾಡ್ತೀನಿ, ನಾನು ಯಾವ ಸಿನಾರಿಯೋ ಮೇಲೆ ಹೆಂಗೆ ಥಿಂಕ್ ಮಾಡ್ತೀನಿ, ಅದ್ರ ಮೇಲೆ ನಿಮ್ಗೇನಾರ ನಾಲೆಜ್ ಬರತ್ತದ ಅಥವಾ ಯೂಸ್ ಆಗತ್ತದ, ಹೆಲ್ಪ್ ಆಗತ್ತದ. ನಾನು ಲೆವೆಲ್ಸ್ ರಿಯಾಕ್ಷನ್ ನಾನು ಹೆಂಗೆ ಮೇನ್ ರೀಸನ್ ಏನಂದ್ರೆ, ಯಾವ ಲೆವೆಲ್ಸ್ ನಾವು ಡ್ರಾ ಮಾಡ್ತೀವಿ ಪ್ರತಿಯೊಂದು ಲೆವೆಲು ಟ್ರೇಡ್ ಮಾಡೋಕ್ಕಾಗಲ್ಲ. ಕೆಲವೊಂದು ವ್ಯಾಲಿಡ್ ಲೆವೆಲ್ಸ್ ಅಷ್ಟೇ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಆ ಲೆವೆಲ್ಸ್ ಅದು ಡ್ರಾ ಮಾಡೋದು ಸ್ವಲ್ಪ ಅದೇ ಮೇನ್ ಟೆಕ್ನಿಕಲ್ ಪಾರ್ಟ್ ಇರ್ತದೆ. ಸೊ ನಾನು ಬರ್ತಾ ಅದೆಲ್ಲನೂ ಪ್ರತಿಯೊಂದು ಟೆಕ್ನಿಕಲ್ ಅನಾಲಿಸಿಸ್ದು ವೀಡಿಯೋಸ್ ಮಾಡತ್ತೀನಿ ಅಪ್ಕಮಿಂಗ್ ಡೇಸ್ ಒಳಗೆ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊರಿ. ನಿಮ್ಗೆ ಏನು ಅನ್ಸೋದು ಕಮೆಂಟ್ದಾಗ ಹೇಳ್ರಿ. ಮತ್ತು ಯಾವುದೇ ಬ್ಲೈಂಡಾಗಿ ಯಾವುದೇ ಟ್ರೇಡ್ ಮಾಡೋಕ್ಕೆ ಹೋಗಬೇಡ್ರಿ. ಎಲ್ಲ ಪ್ರತಿಯೊಂದು ಲೆವೆಲ್ ಬಂದರೂ ನಿಮ್ಮದೊಂದು ಎಂಟ್ರಿ ಪ್ಯಾರಾಮೀಟರ್ ಸೆಟಪ್ ಮಾಡಿಕೊಂಡು, ಯಾವುದೇ ಇರಲಿ, ಅದು ಹ್ಯಾಮರ್ ಇರಲಿ, ಎಂಗಲ್ ಫಿಂಗರ್ ಇರಲಿ, ಏನೇ ಇರಲಿ, ಎಂಟ್ರಿ ಪ್ಯಾರಾಮೀಟ್ರಿಗೆ ವೇಟ್ ಮಾಡಿದ್ರಷ್ಟೇ, ನಿಮ್ಮ ಎಂಟ್ರಿ ಪ್ಯಾರಾಮೀಟ್ರ್ ಬಂದ್ರಷ್ಟೇ ನೀವು ಟ್ರೇಡ್ ಮಾಡಿರಿ. ಬ್ಲೈಂಡಾಗಿ ಟ್ರೇಡ್ ಮಾಡಬೇಡ್ರಿ ಯಾವುದೇ ಲೆವೆಲಿಗೆ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ, ಇನ್ಸ್ಟಾಗ್ರಾಮ್ದಾಗ ನಂಗೆ ಫಾಲೋ ಮಾಡಿರಿ. ಇನ್ಸ್ಟಾಗ್ರಾಮ್ದಾಗ ಲೈವ್ ಆಗಿ ನಾವು ವಾಯ್ಸ್ ಕಾಲ್ದಾಗ ಮಾತಾಡ್ಬೋದು. ಡಿಸ್ಕ್ರಿಪ್ಷನ್ದಾಗ ಡಿಮೆಟ್ ಅಕೌಂಟ್ ಲಿಂಕ್ ಅದು ಓಪನ್ ಮಾಡ್ಕೋರಿ. ನನ್ನ ಲಿಂಕ್ಲಿ ಓಪನ್ ಮಾಡಿ ನನಗೆ ಮೆಸೇಜ್ ಮಾಡಿರಿ. ಹಂಗೆ ಮಾಡಿದ್ರೆ ಗೂಗಲ್ ಮೀಟ್ದಾಗ ಟ್ರ್ಯಾಪ್ ಟ್ರೇಡಿಂಗ್ ಫ್ರೀದಾಗ ಹೇಳ್ಕೊಡ್ತೀನಿ. ಮತ್ತು ಲೈವ್ ಅಪ್ಡೇಟ್ಸಿಗೆ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೋರಿ. ನಿಮ್ಮ ಏನೇ ಫೀಡ್ಬ್ಯಾಕ್ ಇದ್ರೂ ಕಮೆಂಟ್ಸ್ ಮಾಡಿರಿ. ಸೊ ವಿಡಿಯೋ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.